ನೋಡಿ ಇಲ್ಲಿ ಮೆಂತ್ಯ ಬೆಳೆದಿರೋದು ಮರ ಇದೆ. ವರ್ಷಕ್ಕೊಂದ್ಸಲ 2 ಸಲ ಬರ್ತಾರೆ. ಇಲ್ಲೆಲ್ಲರೂ ಬಳಸ್ತಾರೆ ಮರ. ಇದು ರಾಗಿ ಜೋಳ ಎಲ್ಲ ಹಸು ಮಾಡೋಕ್ಕೆ ಅಕ್ಕಿ ತುಂಬ ಚೆನ್ನಾಗಿರುತ್ತೆ. ಮೊದಲೆಲ್ಲ ಸಗಣಿ ಬಳಿಯೋರು ಆ ಮರನೇ ಉಪಯೋಗಿಸ್ತಾ ಇದ್ವಿ. ಇವಾಗ ಮೆಂತ್ಯ ಬೆಳೀತಾರೆ. ಇದಕ್ಕೆ ಪೇಪರು ಆಮೇಲೆ ಮೆಂತ್ಯ ತುಂಬ ಜಿಗಿ ಪೇಪರು ಮೆಂತ್ಯ ಏನೋ ಓಡೋ ಪೌಡ್ರು ಏನೋ ಹಾಕ್ತಾರೆ. ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಗ್ರೈಂಡ್ರಲ್ಲಿ ರುಬ್ಬಿಸ್ತಾರೆ. ತುಂಬ ರುಬ್ಬೋದೆಲ್ಲ ಕಷ್ಟ ಇದು. ತುಂಬ ಚೆನ್ನಾಗಿ ಇದರಲ್ಲಿ ಮಾಡೋಕ್ಕೆ ಬಿಗಿ ಬರುತ್ತೆ, ಎಲ್ಲ ಕ್ಲೀನ್ ಆಗುತ್ತೆ. ಹಾಗಾಗಿ ಇಲ್ಲಿ ವರ್ಷಕ್ಕೊಂದ್ಸಲ ಬರ್ತಾರೆ. ಏನು 20ರಿಂದ 30 ರೂಪಾಯಿ ತಗೊತಾರೆ. ಮೊದಲೆಲ್ಲ ಸಗಣಿ ಮರನೇ, ಅದಕ್ಕೆ ಸಗಣಿ ಇದು ಹಸಿನ ಗೋಮ ಎಲ್ಲ ಹಾಕ್ಬಿಟ್ಟು ಸಗಣಿ ಎಲ್ಲ ಬಳಿಯೋರು. ಅವು ತುಂಬ ಚೆನ್ನಾಗಿ ಬರೋವು. ಇದಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ನಮ್ಮಲ್ಲೆಲ್ಲ ಬಳಸೋದಿದೆ ಮೆಂತ್ಯನೇ. ಪ್ಲಾಸ್ಟಿಕ್ ಮರ ಎಲ್ಲ ಬರ್ತವೆ, ಅಷ್ಟೊಂದು ಅವು ಕ್ಲೀನ್ ಮಾಡೋಕ್ಕೆ ಸರಿ ಹೋಗಲ್ಲ ಅವು. ಹಾಗಾಗಿ ಇಲ್ಲಿ ಬೆಳೀತಾ ಇದ್ದಾರೆ ನೋಡಿ. ಮರ ಬೆಳೀತಿದ್ದೀರಾ? ಇದಕ್ಕೆ ಮೆಂತ್ಯ ಬೆಳೆಯೋದು ಅಂತಾರಲ್ಲ, ಏನೇನು ಹಾಕಿರ್ತಾರೆ ಇದಕ್ಕೆ? ಇದಕ್ಕೆ ಮೆಂತ್ಯಕಾಳು, ಬಣ್ಣ, ಪುಡಿ, ಪೇಪರು ಎಲ್ಲ ಹಾಕಿ ಗ್ರೈಂಡರ್ ಪೇಪರ್ ನೆನೆ ಹಾಕ್ತಾರಾ? ಪೇಪರ್ ಮಿಕ್ಸಿಗೇನು ಹಾಕಕ್ಕೆ ಬರಲ್ಲ ಇದು? ಮಿಕ್ಸಿಗೆ ಹಾಕಿದ್ರೆ ಜಾರ್ ಹೋಗುತ್ತಾ? ಅಷ್ಟು ಗಟ್ಟಿ ಇರ್ತದಲ್ಲ ಪೇಪರ್? ಎಷ್ಟು ದಿನ ಬರುತ್ತೆ ಒಂದ್ಸಲ ಬಳಸಿದರೆ? 1 ವರ್ಷ ಮೇಲೆ ಬರುತ್ತೆ. 1 ವರ್ಷ ಮೇಲೆ ಬರುತ್ತಾ? 1 ವರ್ಷ 2 ವರ್ಷನೂ ಬರುತ್ತೆ. ಈ ಬಣ್ಣ ಹಚ್ಚಿದ ಮರಕ್ಕಿಂತ ಇದು ತುಂಬ ಗಟ್ಟಿ ಅಲ್ಲ? ಇವೇ ಚೆನ್ನಾಗಿ ಮಾಡೋಕ್ಕೆಲ್ಲ ಬಿಗಿ ಬರ್ತಾವಲ್ಲ. ಇವು ಯಾವ ಬಣ್ಣದ ಮರ ಆದ್ರೆ ಏನು ಕಾಳು ಹಿಂಗಲ್ಲ, ಕಲ್ಲು ಹಿಂಗಲ್ಲ, ಹೆಂಗಂದ್ರೆ ಜಾರ್ ಬಿಡ್ತದೆ. ಇವಾದ್ರೆ ಚೆನ್ನಾಗಿ ಮರ ಎಲ್ಲ ಇವನ್ನೇ ಯೂಸ್ ಮಾಡೋದು. ಯಾವ ಊರಮ್ಮ ನಿಮ್ಮದು? ನಮ್ಮ ದಾವಣಗೆರೆ. ದಾವಣಗೆರೆನಪ್ಪ. ಅಲ್ಲಿಂದ ಇಲ್ಲಿ ಬರ್ತೀರಾ? ಇಲ್ಲಿಗೊಂದು 15 ಕಿಲೋಮೀಟ್ರ್ ಆಗುತ್ತೆ. ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆ ಹೋಗ್ತಾ ಇರ್ತಾರಲ್ಲ? ಚೆನ್ನಗೇರಿ ಕೂಡ ಹೋಗ್ತೀವಿ ನಾವು. ಓ, ನೆಲ್ಲೂರು, ಚೆನ್ನಗೇರಿ ಎಲ್ಲನೂ ಹೋಗ್ತೀವಿ. ಹೌದೇನಪ್ಪ, ಚೆನ್ನಾಗಿ ಪರವಾಗಿಲ್ಲಲ್ಲ ಇದು ಒಂಥರ? ಅಂದರೆ ಎಲ್ಲ ನಮಗೆ ಖಾಲಿ ಆದರೆ ಒಂದು 250-300 ಉಳಿತಿತ್ತಾ? ಹಂಗಾರೆ ಪರವಾಗಿಲ್ಲ ಬಿಡು. 200-250 ಆದರೆ ಏನೋ ಇದಿಲ್ಲ ಅಲ್ವಾ ದಿನಕ್ಕೆ? ಹೌದು ಸಾಕ್ರಿ ನಮಗೆ ಅಲ್ಲ? ಅಲ್ಲೇನಪ್ಪ, ದೇವ್ರು ಏನು ಬರುತ್ತೋ ಅದ್ರಾಗೆ ತೃಪ್ತಿ ಪಡ್ಕೋಬೇಕು. ರೆಡಿ ಆಗ್ತದ? ಒಣಗಬೇಕಲ್ಲ? ನೆರಳಲ್ಲೇ ಒಣಗಬೇಕು. ಈಗ ಒಣಗಿದ್ರಿ ಅದು. ಅಲ್ಲ? ಅಯ್ಯೋ, ಒಳ್ಳೇದಾಗ್ಲಪ್ಪ, ಒಳ್ಳೇದಾಗಲಿ.